ಲೋಕಸಭಾ ಚುನಾವಣೆಯ ಸ್ಪರ್ಧೆಯಿಂದ ಹಿಂದೆ ಸರಿದಿದೆ ಸಚಿವ ಸತೀಶ್ ಜಾರಕಿಹೊಳಿಯವರ ಕುಟುಂಬ. ಲೋಕಸಭಾ ಚುನಾವಣೆಯ ಅಖಾಡದಿಂದ ಹಿಂದೆ ಸರಿದಿದೆ ಸಚಿವ ಸತೀಶ್ ಜಾರಕಿಹೊಳಿಯವರ ಕುಟುಂಬ. ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡುವುದಿಲ್ಲ ಅಥವಾ ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಪುತ್ರಿ ಪ್ರಿಯಾಂಕಾ ಇಲ್ಲವೇ ಪುತ್ರ ರಾಹುಲ್ ಸ್ಪರ್ಧೆಯ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಈಗ ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಲೋಕಕಣದಿಂದ ಹಿಂದೆ ಸರಿದಿರೋದ್ರ ಹಿಂದೆ ಹಲವು ಲೆಕ್ಕಾಚಾರಗಳಿವೆ. ಅದರಲ್ಲಿ ಪ್ರಮುಖವಾಗಿ ಜಿಲ್ಲೆ ಮೇಲೆ ಹಿಡಿತ ಏನಿದೆ ಅದು ಕೈತಪ್ಪುವ ಸಾಧ್ಯತೆ ಇರೋದ್ರಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾವಂತಿ ನಮ್ಮ ಕುಟುಂಬ ಕೊಡೋಲ್ಲ ಅಂತ ನಾವು ಹೇಳಿದ್ದೀವಿ. ನಮ್ಮ ಪ್ರಿಯಾಂಕಾ ಸ್ಪರ್ಧೆ ಮಾಡೋದು ಹೇಳಿದ್ದೀವಿ. ಈಗ ಅವ್ರು ಗೆಲ್ತಾರಂತ ಸರ್ವಿದಾಗ ತೋರಿಸ್ರೆ ಹೆಬ್ಬಾಳ್ಕರ್ ಅವ್ರು ಸಿಗ್ತೈತ್ರಿ, ಇಲ್ಲ ಅಂತ ಯಾರು ಸಿಗ್ತೈತಿ. ಕುಟುಂಬ ಬರ್ದಿಲ್ಲ, ಅಲ್ಲಿ ಗೆಲ್ಲೋದು ಬರ್ತೈತೆ. ಅಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಅನ್ಯಾಯ ಆಗತ್ತಲ್ಲ ಅಂತ ಇಲ್ಲ, ನಂಗೆ ಮತ್ತೆ ಸೋಲೋದೈತೆ ನೀವು ನಂಗೆ ಒಂದು ಸಾಮಾನ್ಯ ಕಾರ್ಯಕರ್ತ ಪ್ರಶ್ನೆ ಇಲ್ಲ. ಈಗ ಅದೇ ಚಿಕ್ಕೋಡಿಗೆ ಸಾಮಾನ್ಯ ಕೊಡ್ತಾ ಇದ್ರಲ್ಲ, ಚಿಕ್ಕೋಡಿಗೆ ಸಾಮಾನ್ಯ ಇದೆ. ಚಿಕ್ಕೋಡಿದ ಮ್ಯಾಚ್ ಫಿಕ್ಸಿಂಗ್ ಆಗೈತೆ ಅಂತ ಹೇಳತ್ತಾರ. ಅಲ್ಲಿ ಅಷ್ಟೇ ಯಾಕೆ ಸಾಮಾನ್ಯ ಕಾರ್ಯಕ್ರಮ ತಾವು ಸಿದ್ದರಾಮಯ್ಯನ ಇದರಲ್ಲಿ ಕಾರ್ಯಕ್ರಮ ಭಾಷಣದಲ್ಲಿ ಒಂದು ಕುರುಬ ಜನಾಂಗದ ಅದು ಹೇಳಿದೆ. ಈಗ ಹೇಳಿದ್ವಿ, ಇದಕ್ಕೂ ಈಗ ಬದ್ಧರು ಇದ್ದೀವಿ. ಅಂತಿಮವಾಗಿ 3 ಹೆಸರು ಕೊಟ್ಟಿದ್ರೆ ಅದ್ರ ಸರ್ವೆದಾಗ ಬರ್ಬೇಕಲ್ಲ, ಅವ್ರದ್ದು ಇದೆ. ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಇದರ ಹಿಂದಿರುವಂತಹ ಲೆಕ್ಕಾಚಾರ ಏನು, ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ರಾಷ್ಟ್ರ ರಾಜಕಾರಣಕ್ಕಿಂತ ರಾಜ್ಯ ರಾಜಕಾರಣದ ಮೇಲೆ ಒಲವು ಜಾಸ್ತಿ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ. ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯೋಣ, ರಾಷ್ಟ್ರ ರಾಜಕಾರಣ ಬೇಡ ಅನ್ನುವಂಥ ಒಂದು ನಿರ್ಧಾರ. ಅದರ ಜೊತೆಗೆ ರಾಷ್ಟ್ರ ರಾಜಕಾರಣಕ್ಕೇನಾದ್ರೂ ಹೋಗ್ಬಿಟ್ರೆ ಬೆಳಗಾವಿ ಜಿಲ್ಲೆಯ ಮೇಲಿನ ಹಿಡಿತ ಏನಿದೆ ಅದು ಕೈತಪ್ಪುವ ಆತಂಕ ಸಾಹುಕಾರ್ಗೆ ಕಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮುಂದಿನ ದಿನಗಳಲ್ಲಿ ಅಂಥ ಅವಕಾಶ ಅವ್ರಿಗಿದೆ ಅನ್ನುವಂಥದ್ದು ರಾಜಕೀಯ ಲೆಕ್ಕಾಚಾರ ಅಥವಾ ರಾಜಕೀಯ ವಿಶ್ಲೇಷಕರ ಮಾತು. ಹಾಗಾಗಿ ಅಂಥ ಅವಕಾಶ ಇರುವಂತಹ ಸಂದರ್ಭದಲ್ಲಿ ದಾರಿಯನ್ನ ಡೈವರ್ಟ್ ಮಾಡೋದು ಬೇಡ ಅನ್ನುವಂಥ ಲೆಕ್ಕಾಚಾರವೂ ಸತೀಶ್ ಜಾರಕಿಹೊಳಿ ಅವರದ್ದಾಗಿರಬಹುದು. ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿರೋದ್ರಿಂದ ಈಗಿನಿಂದಾನೇ ತಯಾರಿಯ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಇನ್ನು ಪುತ್ರ ರಾಹುಲ್ ಅಥವಾ ಪ್ರಿಯಾಂಕಾ ಇವರಿಬ್ಬರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಪುತ್ರ ರಾಹುಲ್ಗೆ ಈಗಲೇ ರಾಷ್ಟ್ರ ರಾಜಕೀಯ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಹುಲ್ಗೆ ಮದುವೆ ಮಾಡಿಸಿ ಆನಂತರ ರಾಜಕೀಯಕ್ಕೆ ಅವರನ್ನ ಎಂಟ್ರಿ ಮಾಡಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರು ತೀರ್ಮಾನವನ್ನ ಮಾಡಿದ್ದಾರಂತೆ. ಇದುವರೆಗೆ ಕುಟುಂಬದ ಮಹಿಳೆಯರು ಯಾರೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಿಲ್ಲ. ಈಗ ಪ್ರಿಯಾಂಕಾ ಅವರ ವಿಚಾರಕ್ಕೆ ಬಂದರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿಯಲ್ಲಿ ಆ ಕುಟುಂಬದ ಮಹಿಳೆಯರು ಹೆಣ್ಮಕ್ಳು ಯಾರಿದ್ದಾರೆ ಇದುವರೆಗೂ ಕೂಡ ರಾಜಕೀಯಕ್ಕೆ ಬಂದಿಲ್ಲ. ಹಾಗಾಗಿ ಪುತ್ರಿ ಪ್ರಿಯಾಂಕಾರನ್ನ ರಾಜಕೀಯಕ್ಕಿಂತ ಉದ್ಯಮದಲ್ಲೇ ಇರಿಸೋಕೆ ಅಥವಾ ಉದ್ಯಮ ಕ್ಷೇತ್ರದಲ್ಲೇ ಇರಿಸೋಕೆ ಸತೀಶ್ ಜಾರಕಿಹೊಳಿ ಅವರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ಈ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್, ಲೋಕಸಭಾ ಚುನಾವಣೆಯ ಕಹಳೆ ಮೊಳಗಿದ ದಿನದಿಂದ ಒಂದೋ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ, ಇಲ್ಲ ಪುತ್ರ ರಾಹುಲ್, ಇಲ್ಲ ಪ್ರಿಯಾಂಕಾ, ಈ 3 ಜನರ ಹೆಸರು ಬಲವಾಗಿ ಕೇಳಿ ಬರ್ತಾ ಇತ್ತು. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿಯಿಂದಾನೂ ಹೆಸರುಗಳು ಒಂದಿಷ್ಟು ಕೇಳಿ ಬಂದಿದ್ದನ್ನ ನಾವು ಗಮನಿಸಿದ್ದೀವಿ. ಈಗ ಸತೀಶ್ ಜಾರಕಿಹೊಳಿ ಅವರ ಈ ಸ್ಪಷ್ಟನೆಯ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮೇಲುಗೈ ಆಯಿತು ಅನ್ನುವಂತಹ ಚರ್ಚೆಗಳೇನಾದ್ರೂ ಅಲ್ಲಾಗ್ತಾ ಇದೆಯಾ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಈ ಚಿಂತನೆಯ ಹಿಂದಿರುವಂತಹ ಬೇರೆ ಲೆಕ್ಕಾಚಾರಗಳೇನಾದ್ರೂ ಇದೆಯಾ ಅಂತ ಹೇಳಿ ಶ್ರೀಕಾಂತ್. ನೋಡಿ ವಿದ್ಯಾ, ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ವಿಚಾರ ಏನು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಕಳೆದ ಲೋಕಸಭಾ ಚುನಾವಣೆ ಏನು ನಡೀತು ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರೂ ಅಭ್ಯರ್ಥಿಗಳಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸತೀಶ್ ಜಾರಕಿಹೊಳಿ ಶಾಸಕರಾಗಿದ್ದರೂ ಸಹ ಏನಂತಂದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 3,000 ಚಿಲ್ಲರೆ ಮತಗಳಿಂದ ಮಂಗಲ ಅಂಗಡಿಯವರ ವಿರುದ್ಧ ಏನಂತಂದರೆ ಸೋಲನ್ನೊಪ್ಕೊಳ್ಬೇಕಾಯಿತು. ರೋಚಕವಾದಂಥ ಒಂದು ಫೈಟ್ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನೀಡಿದರು. ಹೀಗಾಗಿ ಸಹಜವಾಗಿ ಏನಂತಂದರೆ ಇಂಥ ಸಂದರ್ಭದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಶಾಸಕರಾಗಿದ್ದುಕೊಂಡು ಈಗ ಪ್ರಭಾವಿ ಖಾತೆಯನ್ನು ಹೊಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಚಿವರನ್ನು ಕಣಕ್ಕಿಳಿಸಬೇಕು ಅನ್ನೋ ಒಂದು ಕಾಂಗ್ರೆಸ್ಸಿನ ಲೆಕ್ಕಾಚಾರ ಏನಿದೆ, ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದರೆ ಗೆಲುವು ಸುಲಭ ಅನ್ನೋ ಒಂದು ಲೆಕ್ಕಾಚಾರವನ್ನು ಹೈಕಮಾಂಡ್ ಮಾಡಿದೆ. ಜೊತೆಗೆ ರಾಜ್ಯ ನಾಯಕರು ಸಹ ಇದೇ ಚಿಂತನೆಯನ್ನು ಮಾಡ್ತಾ ಇದ್ದಾರೆ.
ಆದರೆ ಸತೀಶ್ ಜಾರಕಿಹೊಳಿ ಸುತಾರಾಮ್ ಈ ವಿಚಾರಕ್ಕೆ ಒಪ್ಕೊಳ್ತಾ ಇಲ್ಲ. ಯಾಕಂತಂದರೆ ನಾನು ರಾಷ್ಟ್ರ ರಾಜಕಾರಣದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ, ಹಾಗಾಗಿ ನಾನು ರಾಜ್ಯ ರಾಜಕಾರಣದಲ್ಲೇ ಮುಂದುವರಿತೀನಿ ಅನ್ನೋ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಏನಂತಂದರೆ ಪ್ರಿಯಾಂಕಾ ಹಾಗೆಯೇ ರಾಹುಲ್ ಜಾರಕಿಹೊಳಿ ಇಬ್ಬರಲ್ಲಿ ಒಬ್ಬರಾದರೂ ಈ ಬಾರಿ ಏನಂತಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಥವಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಒತ್ತಡ ಏನಿದೆ ಅದಕ್ಕೂ ಸಹ ಏನಂತಂದರೆ ಸತೀಶ್ ಜಾರಕಿಹೊಳಿ ಸುತಾರಾಮ್ ಒಪ್ತಾ ಇಲ್ಲ. ಹಾಗಾಗಿ ಜಾರಕಿಹೊಳಿ ಫ್ಯಾಮಿಲಿಯಿಂದ ಯಾರೂ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಏನಂತಂದರೆ ಹೈಕಮಾಂಡ್ಗೆ ಹಾಗೆ ಪಕ್ಷದ ಕಾರ್ಯಕರ್ತರಿಗೆ ಸತೀಶ್ ಜಾರಕಿಹೊಳಿ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀನೇ ಏನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ. ಯಾಕಂತಂದರೆ ಆ ಸಂದರ್ಭದಲ್ಲಿ ಏನು ಕಳೆದ ಬಾರಿ ಏನು ಲೋಕಸಭಾ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳಿರಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ನಾನು ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿತ್ತು. ಆದರೆ ಈ ಬಾರಿ ಏನಂತಂದರೆ ಭಾಳಷ್ಟು ಅಭ್ಯರ್ಥಿಗಳು ಮುಂದುವರಿದಿದ್ದಾರೆ, ನಾವು ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಗೆಲ್ಲುವಂಥ ಅಭ್ಯರ್ಥಿಗೆ ಈ ಬಾರಿ ಕಣಕ್ಕಿಳಿಸಿ ನಾವು ಹಿಂದೆ ಸರಿತೀವಿ ಅನ್ನೋ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೈಕಮಾಂಡ್ಗೆ ನೀಡಿದ್ದಾರೆ. ಇದರ ಜೊತೆಗೆ ಯಾಕೆ ಸತೀಶ್ ಜಾರಕಿಹೊಳಿ ತಮ್ಮ ಇಬ್ಬರು ಮಕ್ಕಳನ್ನು ಈ ಬಾರಿ ಏನಂತಂದರೆ ಕಣಕ್ಕಿಳಿಸಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತೇಳಿ ನೋಡೋದಾದರೆ, ರಾಹುಲ್ ಜಾರಕಿಹೊಳಿ ಇನ್ನೂ ಏನಂತಂದರೆ ಪ್ರಥಮ ಬಾರಿಗೆ ಏನಂತಂದರೆ ರಾಜಕೀಯ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಈಗಲೇ ಏನಂತಂದರೆ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದು ಬೇಡ, ಮದುವೆ ಆದ ನಂತರ ನೋಡೋಣ ಅನ್ನೋ ಒಂದು ಲೆಕ್ಕಾಚಾರ ಇರುವಂಥದ್ದು. ಹಾಗಾಗಿ ಪ್ರಿಯಾಂಕಾ ಆಗಲಿ ಅಥವಾ ರಾಹುಲ್ ಜಾರಕಿಹೊಳಿ ಅವರಾಗಲಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಏನು ಜಾರಕಿಹೊಳಿ ಕುಟುಂಬ ಈ ಲೋಕಸಭಾ ಚುನಾವಣೆಯಿಂದ ಕಣದಿಂದ ಹಿಂದೆ ಸರಿದ್ರಿಂದ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅದು ಒಂದು ರೀತಿ ವರವಾಗಿದೆ. ಅವರ ಮಗನನ್ನು ಏನು ಲೋಕಸಭೆಗೆ ರೈಟ್, ಥ್ಯಾಂಕ್ ಯು ಶ್ರೀಕಾಂತ್. ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.